ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇವತ್ತು ನಾನು ಬ್ಯಾಲೆನ್ಸ್ ಶೀಟ್ ಬೇಸ್ಡ್ ಪ್ರಾಬ್ಲಮ್ ಒಂದನ್ನ ಮಾಡಕ್ ಹೊರಟಿದ್ದೀನಿ. ಇಲ್ಲಿ ಒಂದು ಕ್ವೆಶ್ಚನ್ ಇದೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಪ್ರಿಫರೆನ್ಸ್ ಶೇರ್ಸ್ ಎರಡಿದೆ. ದೇರ್ ಆರ್ ಟೂ ಕ್ಲಾಸಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಒಂದು 6,000 8% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್, 8% ರೇಟ್ ಆಫ್ ಡಿವಿಡೆಂಡ್, ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್. ಸೊ ಅದೊಂದು ಪ್ರಿಫರೆನ್ಸ್ ಶೇರ್ಸ್ ಇದೆ. ಇನ್ನೊಂದು 3,000 ಪ್ರಿಫರೆನ್ಸ್ ಶೇರ್ಸ್ ಒಂದಿದೆ, 9% ಡಿವಿಡೆಂಡ್ ಇರೋದು. ಆದ್ರೆ 9% ಪ್ರಿಫರೆನ್ಸ್ ಶೇರ್ಸ್ ಏನಿದೆ, ಇಟ್ ಈಸ್ ಪಾರ್ಟ್ಲಿ ಪೇಡ್ ಅಪ್. ಸೊ ಫೇಸ್ ವ್ಯಾಲ್ಯೂ 100 rupees ಆದ್ರೆ ಪೇಡ್ ಅಪ್ ಈಸ್ 75 rupees. ಸೊ ಇದು ಪಾರ್ಟ್ಲಿ ಪೇಡ್ ಅಪ್ ಪ್ರಿಫರೆನ್ಸ್ ಶೇರ್. ಸೊ ಇದನ್ನೇನಾದ್ರೂ ರಿಡೀಮ್ ಮಾಡಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಅದನ್ನ ಫುಲ್ಲಿ ಪೇಡ್ ಅಪ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ರಿಡೀಮ್ ಮಾಡಬೇಕು. ಸೊ ಮಿಕ್ಕಿದ 25 rupees ರಿಸೀವ್ ಮಾಡಿ ಶೇರ್ ಹೋಲ್ಡರ್ಸ್ ಇಂದ ಆಮೇಲೆ ಅದನ್ನ ರಿಡೀಮ್ ಮಾಡಬೇಕು. ಹಾಗೆ ರಿಡೀಮ್ ಮಾಡೋಕ್ಕಾಗಲ್ಲ. ಈಕ್ವಿಟಿ ಶೇರ್ಸ್ ಇದೆ, ರಿಸರ್ವ್ ಫಂಡ್ ಇದೆ, ಬ್ಯಾಲೆನ್ಸ್ ಇದೆ, ಕ್ಯಾಪಿಟಲ್ ರಿಸರ್ವ್ ಇದೆ. ಅದರಿಂದ ತೆಗಿಯಕ್ಕಾಗಲ್ಲ ರಿಡಮ್ಷನ್ಗೆ, ಅದು ಹಾಗೆ ಇರಬೇಕು. ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ಪ್ರೀಮಿಯಂಗೆ ತೆಗಿಬಹುದು. ಪ್ರೀಮಿಯಂ ಅಲ್ಲಿ ರಿಡಮ್ಷನ್ ಮಾಡ್ತಾ ಇದ್ರೆ ಪ್ರೀಮಿಯಂಗೋಸ್ಕರ ಅದನ್ನ ತೆಗಿಬಹುದು ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ. ಕರೆಂಟ್ ಲಯಬಿಲಿಟೀಸ್ ಇದೆ, ಸನ್ರಿ ಅಸೆಟ್ಸ್ ಮತ್ತೆ ಕ್ಯಾಶ್ ಅಟ್ ಬ್ಯಾಂಕ್. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಎರಡೂ ಕ್ಲಾಸಸ್ ನ ರೀಡೀಮ್ ಮಾಡಬೇಕು. ಬೋತ್ ದ ಕ್ಲಾಸಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಎರಡೂ. ಅದರಲ್ಲಿ ಒಂದು ಫುಲ್ಲಿ ಪೇಡ್ ಅಪ್, ಇನ್ನೊಂದು ಪಾರ್ಟ್ಲಿ ಪೇಡ್ ಅಪ್. ಸೊ ಪಾರ್ಟ್ಲಿ ಪೇಡ್ ಅಪ್ ಅನ್ನ ಫುಲ್ಲಿ ಪೇಡ್ ಅಪ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಎರಡೂ ಕ್ಲಾಸ್ ಅನ್ನ ರಿಡೀಮ್ ಮಾಡ್ತಾರೆ ಅಟ್ ಎ ಪ್ರೀಮಿಯಂ ಆಫ್ 5%. ಸೊ 100 rupees ಫೇಸ್ ವ್ಯಾಲ್ಯೂ ಆಗಿರೋದ್ರಿಂದ 5% ಅಂದ್ರೆ 5 rupees ಆಗುತ್ತೆ ಪ್ರತಿ ಶೇರ್ಗೆ. ಸೊ ಇದಕ್ಕೋಸ್ಕರ 50,000 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ at ₹10 each at a premium of 10%. ಸೊ 10% ಆಫ್ 10 rupees ಅಂದ್ರೆ 1 ರೂಪಾಯಿ ಆಗುತ್ತೆ ಒಂದು ಶೇರ್ಗೆ. ಸೊ 50,000 ಶೇರ್ಸ್ಗೆ 50,000 rupees ಆಗುತ್ತೆ. ಸೊ ಡಿವಿಸಿಬಲ್ ಪ್ರಾಫಿಟ್ಸ್ ಇಂದ ಕೊಡಿ ಅಂತ ಹೇಳಿದ್ದಾರೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ರಿಸರ್ವ್ ಫಂಡ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್, ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಫಂಡ್, ಇದೆಲ್ಲ ಏನಿದೆ ದೀಸ್ ಆರ್ ಡಿವಿಸಿಬಲ್ ಪ್ರಾಫಿಟ್. ಇಶ್ಯೂ ಫುಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ಸೊ ಈಕ್ವಿಟಿ ಶೇರ್ಸ್ ಎಲ್ಲ ಇಶ್ಯೂ ಆಗಿದೆ, ಎಲ್ಲಾ ಮನೀಸು ಕನೆಕ್ಟ್ ಆಗಿದೆ. ಇದಕ್ಕೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಅಮೆಂಡೆಡ್ ಬ್ಯಾಲೆನ್ಸ್ ಶೀಟ್ ಮಾಡಿ ಅಂತ, ಅಂದ್ರೆ ರಿಡಮ್ಷನ್ ಆದ್ಮೇಲೆ ಏನೇನ್ ಚೇಂಜಸ್ ಆಗುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನೆಲ್ಲ ಪ್ರೆಸೆಂಟ್ ಮಾಡಕ್ ಹೇಳಿದ್ದಾರೆ. ಸೊಲ್ಯೂಷನ್, ದ ಬುಕ್ಸ್ ಆಫ್ ಜೋಶ್ನಾ. ಮಿಸ್ಟೇಕ್ ಆಗಿದೆ. ಸೊ ದಿಸ್ ಇಸ್ ಜೋಶ್ನಾ, ನಾಟ್ ಅನುರಾಗ್. ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ ಇದು. ಇನ್ ದ ಬುಕ್ಸ್ ಆಫ್ ಜೋಶ್ನಾ. ಸೊ ಇಲ್ಲಿ ಫಸ್ಟ್ ನಾವು ಆ ಪಾರ್ಟ್ಲಿ ಪೇಡ್ ಅಪ್ ಪ್ರಿಫರೆನ್ಸ್ ಶೇರ್ಸ್ ಇದೆಯಲ್ಲ ಅದನ್ನ ನಾವು ಫುಲ್ಲಿ ಪೇಡ್ ಅಪ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಎಂಟ್ರಿ ಇದೆ, ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಡೆಬಿಟ್ ಟು 9% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಫೈನಲ್ ಕಾಲ್ ಮನಿ ಡ್ಯೂ ಇರೋದಕ್ಕೆ ಒಂದು ಎಂಟ್ರಿ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ಅದು. ಇದು ಪಾರ್ಟ್ಲಿ ಪೇಡ್ ಅಪ್, 75 ಪೇಡ್ ಅಪ್, 100 rupees ಫೇಸ್ ವ್ಯಾಲ್ಯೂ. ಸೊ 25 rupees ಏನಿದೆ ಅದನ್ನ ನಾವು ಡ್ಯೂ ಇದೆ ಅಂತ ಹೇಳಿ ಒಂದು ಎಂಟ್ರಿ ಮಾಡ್ತಾ ಇದೀವಿ. ಸೊ 25 rupees ಇಂಟು 3,000 ಪ್ರಿಫರೆನ್ಸ್ ಶೇರ್ಸ್, ಸೊ 75,000 ಆಗುತ್ತೆ. ಸೊ 75,000 ಫೈನಲ್ ಕಾಲ್ ಅಲ್ಲಿ ಡ್ಯೂ ಇದೆ ಅಂತ. ಪ್ರಿಫರೆನ್ಸ್ ಶೇರ್ ಕಾಲ್ ಫೈನಲ್ ಕಾಲ್ ಅಕೌಂಟ್ ಟು 9% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಅದನ್ನ ರಿಸೀವ್ ಮಾಡಿದ್ದಕ್ಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್
ಟು ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್. ಇದು ರಿಸೀವ್ ಮಾಡಿದ್ದಕ್ಕೆ 75,000. ಸೊ ನೆಕ್ಸ್ಟ್ ನಾವೀಗ ರಿಡೆಂಪ್ಷನ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡಬಹುದು. ಯಾಕಂದ್ರೆ ಎರಡೂ ಕ್ಲಾಸಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಏನಿದೆ ದೇ ಆರ್ ಫುಲ್ಲಿ ಪೇಡ್ ಅಪ್ ನಾವು. ಸೊ ಅದರಿಂದ ರಿಡೆಂಪ್ಷನ್ ನ ಸ್ಟಾರ್ಟ್ ಮಾಡಬಹುದು. ಸೊ 8% ಪ್ರಿಫರೆನ್ಸ್ ಶೇರ್ ಒಂದಿದೆ, 9% ಪ್ರಿಫರೆನ್ಸ್ ಶೇರ್ ಒಂದಿದೆ. ಸೊ ಅದು ಡ್ಯೂ ಇದೆ ಅಂತ ಒಂದು ಎಂಟ್ರಿ ಮಾಡಬೇಕು. ಸೊ ಯಾರಿಗೆ ಡ್ಯೂ ಇದೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡ್ಯೂ ಇದೆ. ಸೊ 8% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಫೇಸ್ ವ್ಯಾಲ್ಯೂ ಎಷ್ಟು? 6 lakh ಆಗುತ್ತೆ. ಯಾಕಂದ್ರೆ 6,000 ಶೇರ್ಸ್ ಇರೋದು ಮೊದಲನೇ ಕ್ಲಾಸ್ 8%. ಸೊ 6,000 ಶೇರ್ಸ್ ಇಂಟು ಫೇಸ್ ವ್ಯಾಲ್ಯೂ 100, 6 lakh ಆಗುತ್ತೆ. ನೆಕ್ಸ್ಟ್ 9%, ಅದು 3,000 ಶೇರ್ ಇದೆ. 100 rupees ಅಂತ ಮಲ್ಟಿಪ್ಲೈ ಮಾಡಿ ಫೇಸ್ ವ್ಯಾಲ್ಯೂ 3 lakh ಆಗುತ್ತೆ. 6 lakh, 3 lakh. ಮತ್ತೆ ಪ್ರೀಮಿಯಂ. ಸೊ ಪ್ರೀಮಿಯಂ ಎಷ್ಟು ಕೊಡ್ತಾ ಇದ್ದಾರೆ? 5% ಕೊಡ್ತಾ ಇದ್ದಾರೆ. 5% ಆಫ್ 100 rupees. ಎರಡೂ ಕ್ಲಾಸ್ ಆಫ್ ಪ್ರಿಫರೆನ್ಸ್ ಶೇರ್ಗೂ 100 rupees ಫೇಸ್ ವ್ಯಾಲ್ಯೂ. 5 rupees ಇಂಟು 9,000 ಪ್ರಿಫರೆನ್ಸ್ ಶೇರ್ಸ್ ಎರಡು ಸೇರಿ. ಸೊ 45,000 ಪ್ರೀಮಿಯಂ ಆಗುತ್ತೆ ಅಲ್ವಾ? ಸೊ 9,000 ಶೇರ್ಸ್ ಎರಡರದ್ದು ಫೇಸ್ ವ್ಯಾಲ್ಯೂ 100 rupees. ಸೊ 5 rupees ಪ್ರೀಮಿಯಂ. ಸೊ 9,000 ಶೇರ್ಸ್ ಇಂಟು 5 rupees ಪ್ರೀಮಿಯಂ ಪರ್ ಶೇರ್ 45,000 ಆಗುತ್ತೆ. ಸೊ ಅದು ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಟೋಟಲ್ ಅಮೌಂಟ್ ಎಷ್ಟು ಡ್ಯೂ ಇದೆ? 9,45,000. ಇದೆಲ್ಲ ಟೋಟಲ್ ಮಾಡೋದು. ಸೊ 9,45,000 ಟೋಟಲ್ ಆಗಿ ಬೇಕಾಗಿರುವಂತ ಫಂಡ್ಸ್. ಮತ್ತೆ ಇದಕ್ಕೋಸ್ಕರ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಈಕ್ವಿಟಿ ಶೇರ್ಸ್ 50,000 equity shares of ₹10 each at a premium of 10 rupees. So 10 rupees face value, 10% premium. So 10% of 10 rupees ಅಂದ್ರೆ 1 rupee ಆಗುತ್ತೆ. 1 rupee per share. So 1 rupee into 50,000 shares, 50,000 ಪ್ರೀಮಿಯಂ ಆಗುತ್ತೆ. ಮತ್ತೆ 5 lakh ಫೇಸ್ ವ್ಯಾಲ್ಯೂ ಆಗುತ್ತೆ. So bank account debit to equity share capital account to securities premium account. So face value ಬಂದಿರೋದು 5 lakh equity shares ಮೇಲೆ. 50,000 equity shares into 10. So 5 lakh face value ಇಂದ ಕಲೆಕ್ಟ್ ಆಗಿದೆ. ಇನ್ನು 50,000 ಪ್ರೀಮಿಯಂ ಇಂದ ಕಲೆಕ್ಟ್ ಆಗಿದೆ. ಸೊ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ ಟೋಟಲ್ 5,50,000. ಇದು ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿ ಬಂದಂತ ಪ್ರೊಸೀಡ್ಸ್ ಎಂಟ್ರಿ ಮಾಡೋದಕ್ಕೆ. ಮತ್ತೆ ಇದಕ್ಕೆ ಡ್ಯೂ ಎಂಟ್ರಿ ಏನ್ ಬೇಡ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡ್ತಾ ಇರೋದಕ್ಕೆ ಡ್ಯೂ ಎಂಟ್ರಿ ಎಲ್ಲ ಬೇಡ. ಅದು ಡೈರೆಕ್ಟ್. ಸೊ ಡೈರೆಕ್ಟ್ ಆಗಿ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಆಮೇಲೆ ಪ್ರೀಮಿಯಂಗೆ ಅಡ್ಜಸ್ಟ್ ಮಾಡ್ಬೇಕಲ್ಲ. ಪ್ರಿಫರೆನ್ಸ್ ಶೇರ್ಸ್ ಮೇಲೆ ರಿಡೀಮ್ ಮಾಡ್ಬೇಕಾದ್ರೆ ಪ್ರೀಮಿಯಂ ಕೊಡ್ತಾ ಇದೀವಿ. ಸೊ ಅದಕ್ಕೆ ಪ್ರೀಮಿಯಂ ಅಡ್ಜಸ್ಟ್ ಮಾಡಬೇಕು. ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಇದೆ, ಎಷ್ಟಿದೆ ಬ್ಯಾಲೆನ್ಸ್ ನೋಡ್ಕೊಳ್ಳಿ. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಲ್ಲಿ 60,000 ಇದೆ. ಅದು ಬೇರೆ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕಾದ್ರೆ 50,000 ಬಂದಿದೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ಗೆ. ಸೊ ಅದರಿಂದ ಏನು ತೊಂದರೆ ಇಲ್ಲ. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಟು ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಅಥವಾ ರಿಡೆಂಪ್ಷನ್ ಆನ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಅಂತ ಮಾಡಿ 45,000 ಅಷ್ಟೇ ಬೇಕಾಗಿರೋದು. 45,000. ಇದರದ್ದು ಒಂದು ಬ್ರೇಕಪ್ ಇದೆ ಇಲ್ಲಿ ನೋಡಿ. ಇದು ಫಂಡ್ಸ್ ರಿಕ್ವೈರ್ಡ್. ಎಷ್ಟೆಷ್ಟು ಬೇಕಾಗಿದೆ? 2 ಕ್ಲಾಸಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇದೆ. ಒಂದು 6,000 ಪ್ರಿಫರೆನ್ಸ್ ಶೇರ್ಸ್ ಇದೆ ಮಲ್ಟಿಪ್ಲೈಡ್ ಬೈ ಫೇಸ್ ವ್ಯಾಲ್ಯೂ 100. ಇನ್ನೊಂದು ಕ್ಲಾಸ್ ಆಫ್ ಪ್ರಿಫರೆನ್ಸ್ ಶೇರ್ 3,000 ಪ್ರಿಫರೆನ್ಸ್ ಶೇರ್ಸ್ ಇದೆ ಮಲ್ಟಿಪ್ಲೈಡ್ ಬೈ 100. ಸೊ ಫೇಸ್ ವ್ಯಾಲ್ಯೂ ಬೇಕಾಗಿರೋದು 6 lakh ಮತ್ತೆ 3 lakh. ಸೊ 9 lakh ಟುವರ್ಡ್ಸ್ ಫೇಸ್ ವ್ಯಾಲ್ಯೂ. ಪ್ರೀಮಿಯಂ ಕಡೆಗೆ ಬೇಕಾಗಿರೋದು
ಎರಡು ಕ್ಲಾಸಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನ ₹5 ಪ್ರೀಮಿಯಂ ಅಲ್ಲಿ ಕಟ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳಿರೋದು 10% ಪ್ರೀಮಿಯಂ ಅಂತ ಅಲ್ಲ, ಒಂದು ನಿಮಿಷ ಇದೆ. ಸೊ ಅವ್ರು ಹೇಳಿರೋದು ಪ್ರೀಮಿಯಂ ಆಫ್ 5% ಅಂತ. ಓಕೆ, 5% ಅಂತ ಹೇಳಿದ್ದಾರೆ. ಸೊ 5% ಆಫ್ 100 ಈಸ್ ₹5 ಅಲ್ವಾ? ಸೊ 6,000 ಪ್ರಿಫರೆನ್ಸ್ ಶೇರ್ಸ್ ಇಂಟು 5 30,000 ಆಗುತ್ತೆ. 3,000 ಪ್ರಿಫರೆನ್ಸ್ ಶೇರ್ಸ್ ಇಂಟು 5 15,000 ಆಗುತ್ತೆ. ಸೊ 45,000 ಟೋಟಲ್ ಆಗಬೇಕಾಗಿರೋದು ಟುವರ್ಡ್ಸ್ ಪ್ರೀಮಿಯಂ, ಮತ್ತೆ 9 lakhs ಟುವರ್ಡ್ಸ್ ಫೇಸ್ ವ್ಯಾಲ್ಯೂ ಬೇಕಾಗಿರೋದು. ಸೊ 9 lakhs ಮತ್ತೆ 45,000 ಎರಡು ಸೇರಿ 45,000, 9,45,000 ಬೇಕಾಗುತ್ತೆ. ಇದನ್ನ ಹೇಗೆ ಅರೇಂಜ್ ಮಾಡೋದು? ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ವಲ್ಲ, ಅದರಿಂದ ಫೇಸ್ ವ್ಯಾಲ್ಯೂ ಕಲೆಕ್ಟ್ ಆಗಿರೋದು ₹5 lakh. ಯಾವಾಗ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತೀರಾ, ಫೇಸ್ ವ್ಯಾಲ್ಯೂ ಏನ್ ರಿಸೀವ್ ಮಾಡಿರ್ತಾರೆ ಈಕ್ವಿಟಿ ಶೇರ್ಸ್ ಮೇಲೆ, ಅದನ್ನ ರಿಡೆಂಪ್ಷನ್ ಫೇಸ್ ವ್ಯಾಲ್ಯೂ ಜೊತೆಗೆ ಅಡ್ಜಸ್ಟ್ ಮಾಡಬೇಕು. ಪ್ರೀಮಿಯಂ ಏನು ರಿಸೀವ್ ಮಾಡ್ತೀರಾ ಈಕ್ವಿಟಿ ಶೇರ್ಸ್ ಮೇಲೆ, ಅದನ್ನ ರಿಡೆಂಪ್ಷನ್ ಪ್ರೀಮಿಯಂ ಜೊತೆ ಅಡ್ಜಸ್ಟ್ ಮಾಡಬೇಕು. ಇನ್ಯಾವ ಥರನೂ ಮಾಡೋ ಹಾಗಿಲ್ಲ. ಮತ್ತೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ 45,000 ತಗೋಬಹುದು ಪೂರ್ತಿ. ಅದರಿಂದ ಪ್ರೀಮಿಯಂಗೆ ಏನು ಪ್ರಾಬ್ಲಮ್ ಆಗಲ್ಲ, ರಿಡೆಂಪ್ಷನ್ ಪ್ರೀಮಿಯಂಗೆ ಏನು ಪ್ರಾಬ್ಲಮ್ ಆಗಲ್ಲ. ರಿಸರ್ವ್ ಫಂಡ್ ಇಂದ 4 ಲಕ್ಷ ತೆಗಿಬಹುದು. ಮತ್ತೆ ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಂತ ಮಾಡಿದ್ವಲ್ಲ, ಒಂದು ಕ್ಲಾಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮೇಲೆ, ಸೊ ಅದು ಕಲೆಕ್ಟ್ ಆಗಿರೋದು 75,000 ಇದೆ. ಸೊ ಮೋರ್ ದ್ಯಾನ್ 9,45,000 ಫಂಡ್ಸ್ ಇದೆ ಅಲ್ಲಿ. ಸೊ ಅದರಿಂದ ರಿಡೆಂಪ್ಷನ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಮೋರ್ ದ್ಯಾನ್ 9,45,000 ಇದೆ, ಇದೆಲ್ಲ ಟೋಟಲ್ ಮಾಡಿದ್ರೆ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಈಗ ರಿಸರ್ವ್ ಫಂಡ್ ಇಂದ CRR ಅಕೌಂಟ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ 4 lakh ಅಂತ ಹೇಳಿದ್ದಾರೆ, ಆದ್ರೆ ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈಗ ನಾವು ಫಂಡ್ಸ್ ಅರೇಂಜ್ ಮಾಡಿರೋದೆಷ್ಟು, ಈಕ್ವಿಟಿ ಶೇರ್ ಇಂದ ಫೇಸ್ ವ್ಯಾಲ್ಯೂ 5 lakh ಬಂದಿದೆ. ಸೊ 5 lakh ಇದೆ. ಆಮೇಲೆ ಪ್ರೀಮಿಯಂಗೆ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಈಕ್ವಿಟಿ ಶೇರ್ ಇಂದಾನೆ 50,000 ಬಂದಿದೆ, ಅದರಲ್ಲಿ 45,000 ಅಷ್ಟೇ ಬೇಕಾಗಿರೋದು. ಅದು ಅಲ್ಲದೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲ್ಲಿ ಬ್ಯಾಲೆನ್ಸು ಇದೆ, ಮೊದಲೇನೆ 60,000 ಇದೆ, ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಪ್ರೀಮಿಯಮ್. 5 lakh ಫೇಸ್ ವ್ಯಾಲ್ಯೂ ಬಂದಿರೋದು ಈಕ್ವಿಟಿ ಶೇರ್ಸ್ ಇಂದ. ಮತ್ತೆ ಇನ್ಯಾವುದು ಫಂಡ್ಸೇ ಬಂದಿಲ್ಲ, ಇದು ಬಿಡಿ, ಫೈನಲ್ ಕಾಲ್ ಅಮೌಂಟ್ ಇದು. ಸೊ ಇದನ್ನ ನಾವು CRR ಕ್ಯಾಲ್ಕುಲೇಷನ್ ಅಲ್ಲಿ ತಗೊಳ್ಳೋ ಹಾಗಿಲ್ಲ. ಯಾಕೆ ಗೊತ್ತಾ, ಫೈನಲ್ ಕಾಲ್ ಅಮೌಂಟು ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅನ್ನ ಫುಲ್ಲಿ ಪೇಡ್ ಅಪ್ ಆಗಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ರಿಸೀವ್ ಮಾಡಿರೋದು. ಸೊ ಅದನ್ನ ನಾವು ಈ ಕ್ಯಾಲ್ಕುಲೇಷನ್ ಅಲ್ಲಿ ತಗೊಳ್ಳೋ ಹಾಗಿಲ್ಲ. ಯಾವ್ದ್ರಲ್ಲಿ, ಈ ರಿಸರ್ವ್ ಫಂಡ್ ಇಂದ ಎಷ್ಟು CRR ಗೆ ಹಾಕಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ತಗೊಳ್ಳೋ ಹಾಗಿಲ್ಲ. ಈ PPT ಸ್ಲೈಡ್ ಅಲ್ಲಿ ತೋರಿಸಿದ್ದು ನಾನು ಜಸ್ಟ್ ಸೋರ್ಸಸ್ ಅಷ್ಟೇನೆ. ಈ 75,000 ಇದೆಯಲ್ಲ, ಇದು ಜಸ್ಟ್ ಒಂದು ಎಕ್ಸ್ಟ್ರಾ ಸೋರ್ಸ್ ಅಷ್ಟೇನೆ. ಫೈನಲ್ ಕಾಲ್ ಇಂದ ಬಂದಿರೋದು, ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಇಂದ ಬಂದಿರುವಂತ ಅಮೌಂಟ್ 75,000 ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ, ಕ್ಯಾಶ್ ಅವೈಲಬಲ್ ಇದೆ. ಆದ್ರೆ ಅದನ್ನ ಕನ್ಸಿಡರ್ ಮಾಡೋ ಹಾಗಿಲ್ಲ. ಯಾವ್ದ್ರಲ್ಲಿ, ರಿಸರ್ವ್ ಫಂಡ್ ಡೆಬಿಟ್ ಟು CRR ಅಕೌಂಟ್ ಅಂತ ಎಂಟ್ರಿ ಮಾಡ್ತಿರಲ್ಲ, ಅದರಲ್ಲಿ ಕನ್ಸಿಡರ್ ಮಾಡೋ ಹಾಗಿಲ್ಲ. ಬಿಕಾಸ್ ಇಟ್ ಈಸ್ ಫೈನಲ್ ಕಾಲ್ ಅಮೌಂಟ್, ಮೊದಲಿಂದಾನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರಲಿಲ್ಲ ಅದು. ಸೊ ಅದರಿಂದ ಅದನ್ನ ತಗೊಳ್ಳೋ ಹಾಗಿಲ್ಲ. ಸೊ ಇಷ್ಟನ್ನು ಮಾತ್ರ ತಗೋಬೇಕು. ಈಕ್ವಿಟಿ ಶೇರ್ ಇಂದ ಫೇಸ್ ವ್ಯಾಲ್ಯೂ 5 lakh ಬಂದಿದೆ, ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ಬ್ಯಾಲೆನ್ಸ್ 45,000 ತೆಗಿಬಹುದು. ಸೊ 5,45,000 ಆಯ್ತು. ಬೇಕಾಗಿರೋದು 9,45,000. ಸೊ ಇನ್ನು 4 ಲಕ್ಷ ಬೇಕಲ್ಲ,
ಸೊ 4 ಲಕ್ಷ ಶಾರ್ಟೇಜ್ ಅಂತ ಏನ್ ಕನ್ಸಿಡರ್ ಮಾಡ್ತೀವಿ ಅದನ್ನ ರಿಸರ್ವ್ ಫಂಡ್ ಇಂದ CRR ಅಕೌಂಟಿಗೆ ಹಾಕಬೇಕು. ಅದನ್ನ ಏನ್ ಮಾಡ್ತೀವಿ, ರಿಸರ್ವ್ ಫಂಡ್ ಅಕೌಂಟ್ ಡೆಬಿಟ್ ಟು CRR ಅಕೌಂಟ್ 4 lakh 4 lakh. ಸೊ ಆ ಶಾರ್ಟೇಜ್ ಇರೋದು ಆಯ್ತಾ, ಆ ಶಾರ್ಟೇಜ್ ಇರುವಂತ 4 lakh ಅನ್ನ ಇಲ್ಲಿ ಎಂಟರ್ ಮಾಡ್ತೀವಿ. ಕೊನೆ ಎಂಟ್ರಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ಟೋಟಲ್ ಫಂಡ್ಸ್ ಎಷ್ಟು ಬೇಕು, 9,45,000. 9,45,000 ಮಾಡಿ. ಸೊ ಅಲ್ಲಿಗೆ ರಿಡೆಂಪ್ಷನ್ ಪ್ರೋಸೆಸ್ ಕಂಪ್ಲೀಟ್ ಆಯ್ತು. ಈಗ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ, ಅಮೆಂಡೆಡ್ ಬ್ಯಾಲೆನ್ಸ್ ಶೀಟ್. ಸೊ ರಿಡೆಂಪ್ಷನ್ ಆದ್ಮೇಲೆ ಬ್ಯಾಲೆನ್ಸ್ ಶೀಟ್ ಹೇಗಿರುತ್ತೆ ಅಂತ ಬರ್ಕೊಳ್ಳಿ. ಹೆಡಿಂಗು ಅನುರಾಗ್ ಅಲ್ಲ, ಅದು ಜೋಶ್ನಾ, ಅದರಲ್ಲೂ ಹಾಗೆ ಇದೆ. ಬ್ಯಾಲೆನ್ಸ್ ಶೀಟ್ ಆಫ್ ಜೋಶ್ನಾ ಕಂಪನಿ ಲಿಮಿಟೆಡ್ ಆಸ್ ಆನ್ 1/4/2015. ಸೊ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರ್ಕೊಳ್ಳಿ. ಸೊ ಮೊದಲು ಎಷ್ಟಿತ್ತು, ಕ್ವೆಶ್ಚನ್ ಅಲ್ಲಿ 1,50,000 ಇದೆ ಈಕ್ವಿಟಿ ಶೇರ್ಸ್. ಮತ್ತೆ ನಾವು 50,000 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ವಲ್ಲ, ಸೊ ಆಡ್ ಆಗಿರುತ್ತೆ. ಸೊ ಫೇಸ್ ವ್ಯಾಲ್ಯೂ 10 rupees. ಸೊ ಅದರಿಂದ 2 lakh ಶೇರ್ಸ್ ಆಗುತ್ತೆ ಈಗ ಈಕ್ವಿಟಿ ಶೇರ್ಸ್. ಸೊ 2 lakh ಈಕ್ವಿಟಿ ಶೇರ್ಸ್ ಮಲ್ಟಿಪ್ಲೈಡ್ ಬೈ 10 rupees ಈಚ್. ಸೊ 20 lakh ಆಗುತ್ತೆ. ಸೊ 20 lakh ಇಸ್ ದ ಈಕ್ವಿಟಿ ಶೇರ್ ಕ್ಯಾಪಿಟಲ್. ರಿಸರ್ವ್ ಫಂಡ್ ಸೊ ಮೊದಲೆಷ್ಟಿತ್ತು ನೋಡ್ಕೊಳ್ಳಿ ಕ್ವೆಶ್ಚನ್ ಅಲ್ಲಿ. ಸೊ ರಿಸರ್ವ್ ಫಂಡ್ 6 lakh ಇತ್ತು. ಸೊ ಅದರಿಂದ 4 lakhs ನಾವು ಇದಕ್ಕೆ ಬಳಸ್ಕೊಂಡ್ವಲ್ಲ, ಶಾರ್ಟೇಜ್ ಅಂತ ಹೇಳಿ CRR ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ವಲ್ಲ, 4 lakh ಮಾಡಿದ್ದೀವಿ. ಸೊ 6 lakh ಮೈನಸ್ 4 lakh 2 lakh. ಸೊ 2 lakh ಉಳ್ಕೊಳ್ಳುತ್ತೆ ರಿಸರ್ವ್ ಫಂಡ್ ಅಲ್ಲಿ ಬ್ಯಾಲೆನ್ಸ್. ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್ ಮೊದಲೇ ಇತ್ತು. ಸೊ ಕ್ಯಾಪಿಟಲ್ ರಿಸರ್ವ್ ನ ಬಳಸ್ಕೊಳ್ಳೋ ಹಾಗಿಲ್ಲ ರಿಡೆಂಪ್ಷನ್ಗೆ. 1 lakh ಇದೆ. ಸೊ ಅದನ್ನ ಹಾಗೆ ಬರ್ಕೊಳ್ಳಿ. ಸೊ ಕ್ಯಾಪಿಟಲ್ ರಿಸರ್ವ್. ಸೊ ಕ್ವೆಶ್ಚನ್ ಅಲ್ಲಿ ಏನ್ ಬ್ಯಾಲೆನ್ಸ್ ಶೀಟ್ ಇದೆ ಅದ್ರ ಬೇಸಿಸ್ ಮೇಲೆ ನಾವು ಚೇಂಜಸ್ ಮಾಡಬೇಕು. ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಬರಬೇಕು. ಯಾಕಂದ್ರೆ ಶಾರ್ಟೇಜ್ ಇದ್ದಂತ 4 ಲಕ್ಷನ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ ರಿಸರ್ವ್ ಫಂಡ್ ಇಂದ. ಸೊ ಅದನ್ನ CRR ಅಕೌಂಟ್ 4 lakh ಅಂತ ಹೇಳಿ ತೋರಿಸ್ಬೇಕು. ಸೆಕ್ಯೂರಿಟೀಸ್ ಪ್ರೀಮಿಯಂ, ಸೊ ಇದು ತುಂಬಾ ಹುಷಾರಾಗಿರ್ಬೇಕು. ಸೊ ಮೊದಲು ಎಷ್ಟಿತ್ತು ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಸೆಕ್ಯೂರಿಟೀಸ್ ಪ್ರೀಮಿಯಂ ಇಸ್ 60,000. ವಾ, ಸೊ 60,000 ಇತ್ತು ಮೊದಲೇನೆ ಓಪನಿಂಗ್ ಬ್ಯಾಲೆನ್ಸ್. ಸೊ ಈಗ 50,000 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ವಲ್ಲ, ಅದರಿಂದ ಬಂದಂತ ಪ್ರೀಮಿಯಂ. 50,000 ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಿದ್ವಿ. ಪ್ರತಿ ಶೇರ್ ಮೇಲೆ 1 ರೂಪಾಯಿ ಪ್ರೀಮಿಯಂ ಬಂದಿತ್ತು. ಸೊ ಅದು 50,000 ಇದೆ. ಸೊ ಅದು ಆಡ್ ಮಾಡಬೇಕು, ಸೆಕ್ಯೂರಿಟೀಸ್ ಪ್ರೀಮಿಯಂಗೆ ಆಡ್ ಆಗುತ್ತೆ. ಅದು ಮೈನಸ್ 45,000. ಸೊ ಇದು ರಿಡೆಂಪ್ಷನ್ ಪ್ರೀಮಿಯಂ. ವಾ, ರಿಡೆಂಪ್ಷನ್ ಪ್ರೀಮಿಯಂ ನ ಮೈನಸ್ ಮಾಡಬೇಕು. ಸೊ ಮಾಡಿದ್ರೆ ನಿಮ್ಗೆ 65,000 ಬರುತ್ತೆ. ಸೊ ದಿಸ್ ಇಸ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಬ್ಯಾಲೆನ್ಸ್. ಇನ್ನು ಕರೆಂಟ್ ಲಯಬಿಲಿಟೀಸ್ 3,60,000 ಹಾಗೆ ಇತ್ತು. ಅದನ್ನ ಹಾಗೆ ಇಟ್ಕೊಳ್ಳಿ, ಅದರಲ್ಲೇನು ಚೇಂಜಸ್ ಆಗಿಲ್ಲ. ಚೇಂಜಸ್ ಮಾಡಿ ಅಂತ ಹೇಳಿಲ್ಲ ಅವರು. ಸೊ ಅದರಿಂದ ಹಾಗೆ ಇಟ್ಕೊಳ್ಳಿ 3,60,000. ಇದೆಲ್ಲ ಟೋಟಲ್ ಮಾಡಿ 31,25,000 ಬರುತ್ತೆ ಟೋಟಲ್ ಲಯಬಿಲಿಟೀಸ್. ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, ಯಾಕಂದ್ರೆ ರಿಡೀಮ್ ಮಾಡಿಬಿಟ್ಟಿದ್ವಲ್ಲ. ದೇವರ್ 2 classes ಆಫ್ ಪ್ರಿಫರೆನ್ಸ್ ಶೇರ್ಸ್, ಎರಡನ್ನೂ ರಿಡೀಮ್ ಮಾಡಿಬಿಟ್ಟಿದೀವಿ. ಸೊ ಅದರಿಂದ ಪ್ರಿಫರೆನ್ಸ್ ಶೇರ್ಸ್ ಬರೋದಿಲ್ಲ. ಯಾವುದು ರಿಡೀಮ್ ಆಗಿಲ್ವೋ ಅದ್ ಮಾತ್ರ ಬರುತ್ತೆ. ಎರಡು ರಿಡೀಮ್ ಆಗಿರೋದ್ರಿಂದ ಎರಡೂ ಪ್ರಿಫರೆನ್ಸ್ ಶೇರ್ಸ್ ಬರೋದಿಲ್ಲ. ಆ 8% ಮತ್ತೆ 9% ಇದೆಯಲ್ಲ, ಎರಡೂ ಬರೋದಿಲ್ಲ. ನೆಕ್ಸ್ಟ್ ಅಸೆಟ್ಸ್. ಸೊ ಅಸೆಟ್ಸ್ ಅಲ್ಲಿ ಏನು ಅಂತ ಚೇಂಜಸ್ ಆಗಲ್ಲ. ಫಿಕ್ಸ್ಡ್ ಅಸೆಟ್ಸ್ ಇದೆ. ಸೊ ಅದನ್ನ ಹಾಗೆ ಬರ್ಕೊಳ್ಳಿ, 26,20,000. ಸೊ ಅಷ್ಟೇ ಇತ್ತು ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, 26,20,000. ಕ್ಯಾಶ್ ಅಟ್ ಬ್ಯಾಂಕ್ 8,25,000 ಇದೆ. ಇದಕ್ಕೆ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕಾಗುತ್ತೆ.
ಯಾಕೆ ಅಂದ್ರೆ ಒಂದು ನಾವು ಫೈನಲ್ ಕಾಲ್ ಮನಿ ರಿಸೀವ್ ಮಾಡಿದ್ವಿ ಆಯ್ತಾ. ಆಮೇಲೆ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದಾಗ ಫೇಸ್ ವ್ಯಾಲ್ಯೂ ಮತ್ತೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಎರಡನ್ನೂ ರಿಸೀವ್ ಮಾಡಿದ್ವಿ. ಮತ್ತೆ ಕಡೆಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಿದ್ವಿ. ಇದೆಲ್ಲ ಅಡ್ಜಸ್ಟ್ ಮಾಡ್ಬೇಕು ನಾವು. ಸೊ ಫಸ್ಟ್ ಈಗ 8,25,000 ತಗೊಳ್ಳಿ ಓಪನಿಂಗ್ ಬ್ಯಾಲೆನ್ಸ್, ಅದಕ್ಕೆ ಪ್ಲಸ್ 75,000 ಆಡ್ ಮಾಡಿ. ಇದು ಫೈನಲ್ ಕಾಲ್ ಮನಿ ರಿಸೀವ್ ಮಾಡಿದ್ದು ಆಡ್ ಆಗುತ್ತೆ. ಸೊ ಪ್ಲಸ್ 75,000, 5,50,000 ಇದು ಈಕ್ವಿಟಿ ಶೇರ್ಸ್ ಅನ್ನು ಇಶ್ಯೂ ಮಾಡಿದಾಗ ಟೋಟಲ್ ಪ್ರೊಸೀಡ್ಸ್ ಬಂದಿದ್ದು, ಅದನ್ನ ಆಡ್ ಮಾಡಿ. ಕಡೆಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಿದ್ದು ರಿಡೆಂಪ್ಷನ್, ಸೊ ಮೈನಸ್ 9,45,000. ಇದೆಲ್ಲ ಮಾಡಿದ್ರೆ 5,05,000 ಬರುತ್ತೆ. 5,05,000. ಸೊ ಟೋಟಲ್ಲು ಸೇಮ್ ಬರಬೇಕು 31,25,000. 31,25,000, 31,25,000. ಸೊ ಟೋಟಲ್ ಅಸೆಟ್ಸ್ ಟೋಟಲ್ ಲಯಬಿಲಿಟೀಸ್ ಈಕ್ವಲ್ ಬರಬೇಕು. ಹಾಗಿದ್ರೆ ಮಾತ್ರ ಕರೆಕ್ಟ್ ಆಗಿ ಮಾಡಿದ್ದೀರಾ ಅಂತ. ಸೊ ಇಲ್ಲಿ ಸಾಕಷ್ಟು ರೂಲ್ಸ್ ಇದೆ, ಸೊ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಯಾಕಂದ್ರೆ ಇಲ್ಲಿ ಒಂದು ಸ್ಟೆಪ್ ಮಿಸ್ ಆದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟ್ಯಾಲಿ ಆಗಲ್ಲ. ಸೊ ಅದಕ್ಕೇನೆ ನಾನು ಕಾನ್ಸೆಪ್ಟ್ಸ್ ಅನ್ನ ಕ್ಲಿಯರ್ ಆಗಿ ಜಾಸ್ತಿ ಟೈಮ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಬ್ಯಾಲೆನ್ಸ್ ಶೀಟ್ ಏನಾದ್ರು ಕೇಳಿದ್ರೆ ನೀವು ಹಳೆ ಬ್ಯಾಲೆನ್ಸ್ ಶೀಟ್ ಅನ್ನ ಬೇಸಿಸ್ ಆಗಿ ಇಟ್ಕೊಂಡು ಹೊಸ ಬ್ಯಾಲೆನ್ಸ್ ಶೀಟ್ ನ ಮಾಡಬೇಕು, ಅಮೆಂಡೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ. ಪ್ರಿಫರೆನ್ಸ್ ಶೇರ್ಸ್ ಯಾವ್ದು ರಿಡೀಮ್ ಆಗಿದೆ ಅದನ್ನೆಲ್ಲ ಎಂಟ್ರಿ ಮಾಡಬೇಡಿ ಹೊಸ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಮತ್ತೆ ಈಕ್ವಿಟಿ ಶೇರ್ಸ್ ಮಾಡಬೇಕಾದ್ರೆ ಹುಷಾರಾಗಿ. ಮತ್ತೆ ಹೊಸ ಈಕ್ವಿಟಿ ಶೇರ್ಸ್ ಏನಾದ್ರು ಇಶ್ಯೂ ಮಾಡಿದ್ರೆ ಅದನ್ನು ಸೇರಿಸಿ ನೀವು ಅಮೌಂಟ್ ಬರೀಬೇಕು. ಮತ್ತೆ ರಿಸರ್ವ್ ಫಂಡ್ ಇಂದ ಏನು ಟ್ರಾನ್ಸ್ಫರ್ ಮಾಡಿದೀರಾ ಅದನ್ನ ರೆಡ್ಯೂಸ್ ಮಾಡಬೇಕು. CRR ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತೀರ ಅದನ್ನ ರೆಡ್ಯೂಸ್ ಮಾಡಬೇಕು. ಕ್ಯಾಪಿಟಲ್ ರಿಸರ್ವ್ ಹಾಗೆ ಇರುತ್ತೆ, ಅದನ್ನ ಹಾಗೆ ಬರ್ಕೊಳ್ಳಿ. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಬ್ಯಾಲೆನ್ಸ್ ಎಷ್ಟಿರುತ್ತೆ. ಈಕ್ವಿಟಿ ಶೇರ್ಸ್ ಮೇಲೆ ಬಂದಂತ ಪ್ರೀಮಿಯಂ ನ ಆಡ್ ಮಾಡಿ, ಮತ್ತೆ ರಿಡೆಂಪ್ಷನ್ ಪ್ರೀಮಿಯಂ ಅನ್ನ ಮೈನಸ್ ಮಾಡಿ, ಅದನ್ನೆಲ್ಲ ಮಾಡಬೇಕು. ಕರೆಂಟ್ ಲಯಬಿಲಿಟೀಸ್ ಹಾಗೆ ತಗೊಳ್ಳಿ, ಇದೆಲ್ಲ ಹಾಗೆ ಇರುತ್ತೆ. ಮತ್ತೆ CRR ಅಕೌಂಟ್ ಒಂದು ಹೊಸದಾಗಿ ಬರುತ್ತೆ. ಶಾರ್ಟೇಜ್ ಇರೋದನ್ನ ನೀವು ರಿಸರ್ವ್ ಫಂಡ್ ಇಂದ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತೀರ. ಸೊ CRR ಅಕೌಂಟ್ ಒಂದು ತೋರಿಸಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸನ್ರಿ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ ಅದೆಲ್ಲ ಹಾಗೆ ಇರುತ್ತೆ. ಕ್ಯಾಶ್ ಅಟ್ ಬ್ಯಾಂಕು ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಸೊ ದಿಸ್ ಇಸ್ ಓಪನಿಂಗ್ ಬ್ಯಾಲೆನ್ಸ್ ಅಂತ ತಗೋಬೇಕು. ಸೊ ಕಾಲ್ ಮನಿ ರಿಸೀವ್ ಮಾಡಿರೋದು ಆಡ್ ಮಾಡಬೇಕು. ಈಕ್ವಿಟಿ ಶೇರ್ಸ್ ಇಂದ ಬಂದಂತ ಟೋಟಲ್ ಪ್ರೊಸೀಡ್ಸ್ ಆಡ್ ಮಾಡಬೇಕು. ಮತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ರಿಡಂಪ್ಷನ್ ಮಾಡಿದ್ದು ಮೈನಸ್ ಮಾಡಬೇಕು. ಇದೆಲ್ಲ ನೋಡ್ಕೋಬೇಕು. ಮತ್ತೆ ಪ್ರೀಮಿಯಂ ಎಷ್ಟಿದೆ ಯಾವ್ದಾವ್ದ್ರ ಮೇಲೆ, ಈಕ್ವಿಟಿ ಶೇರ್ಸ್ ಮೇಲೆ ಎಷ್ಟು ಪ್ರೀಮಿಯಂ ಇದೆ, ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಎಷ್ಟು ರಿಡೀಮ್ ಮಾಡ್ತಾ ಇದೀವಿ ಪ್ರೀಮಿಯಂ, ಇದೆಲ್ಲ ನೋಡ್ಕೋಬೇಕು. ಇದೆಲ್ಲ ನೋಡ್ಕೊಂಡು ಹುಷಾರಾಗಿ ಮಾಡ್ಬೇಕು. ಸೊ ಈ ತರನೇ ಬರುತ್ತೆ ಜರ್ನಲ್ ಎಂಟ್ರೀಸು ಆಲ್ಮೋಸ್ಟ್ ಎಲ್ಲಾ ಪ್ರಾಬ್ಲಮ್ಸ್ಗೂ. ಕೆಲವೊಂದು ಎಂಟ್ರೀಸ್ ಮಾತ್ರ ವೇರಿ ಆಗುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ನಾನು ಕೆಲವೊಂದು ಅಸೈನ್ಮೆಂಟ್ ಕ್ವಶನ್ಸ್ ಕೊಡ್ತೀನಿ, ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಸೊ ಅದನ್ನೆಲ್ಲ ಆನ್ಸರ್ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೆ ಖಂಡಿತ ವಾಟ್ಸಪ್ ಮಾಡಿ, ಇಲ್ಲ ಲೈವ್ ಕ್ಲಾಸ್ ಅಲ್ಲಿ ಕೇಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.